ಪ್ರಪಂಚದಲ್ಲಿ ಎಷ್ಟೋ ದೊಡ್ಡ ಪ್ರೇಮ ಕಥೆಗಳು ಇದ್ದಾವೆ. ಆದರೆ ಇದೆಲ್ಲದಕ್ಕೂ ಒಂದು ಹೆಜ್ಜೆ ಮುಂದೆ ಇರುವುದೇ ರಾಧಾಕೃಷ್ಣ ಪ್ರೇಮ ಕಥೆ. ಗೋಲೋಕದಲ್ಲಿ ಮೊದಲಾದ ಅವರ ಪ್ರೇಮ ಕಥೆ ಬೃಂದಾವನದವರೆಗೆ ಸಾಗುತ್ತಾ ಬಂದಿದೆ. ರಾಧಾಕೃಷ್ಣರಿಗೆ 5 ವರ್ಷ ಇದ್ದಾಗಿಂದ ಜೊತೆಗೆ ಬೆಳೆದರು, ಹಾಡಿದರು, ಪ್ರೀತಿಸಿಕೊಂಡರು. ಆದರೆ ಒಂದು ವಯಸ್ಸು ಬಂದಾಗ ಅಂದುಕೊಳ್ಳದೆ ಅವರ ಪ್ರೀತಿಯನ್ನು ತ್ಯಾಗ ಮಾಡಬೇಕಾಗಿ ಬಂತು. ಪ್ರೀತಿ ಎಂದರೆ ಮಾತಿನಲ್ಲಿ ತಿರುಗೋದರಿಂದ ಆಗೋದಲ್ಲ, ಬೇರೆ ಬೇರೆ ಆದರೂ ಕೂಡ ಪ್ರೀತಿಯಿಂದ ಬೇರೆ ಆಗುವಂತ ಒಂದು ದೊಡ್ಡ ಪ್ರೇಮ ಕಥೆ. ಅದೇ ರಾಧಾಕೃಷ್ಣ ಪ್ರೇಮ ಕಥೆ. ಇಷ್ಟೊಂದು ಪ್ರೀತಿಸುತ್ತಿದ್ದ ಇವರಿಬ್ಬರು ಯಾಕೆ ದೂರ ದೂರ ಆದರು? ಒಂದು ಕರ್ತವ್ಯಕ್ಕಾಗಿ ಪ್ರೀತಿನಿ ದೂರ ಆಯ್ತಾ? ಕೃಷ್ಣನಿಗೆ 8 ಜನ ಹೆಂಡತಿಯರು ಇದ್ದರೂ ಜೊತೆಯಾಗಿ ಇವರಿಬ್ಬರನ್ನು ಮಾತ್ರ ಯಾಕೆ ಭೂಲೋಕದಲ್ಲಿ ರಾಧಾಕೃಷ್ಣ ಎಂದು ಪೂಜಿಸುತ್ತಾರೆ? ಎಲ್ಲ ವಿಷಯವನ್ನು ತಿಳಿದುಕೊಳ್ಳೋಣ. ಇನ್ನು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ. ಹಾಗೆ ಲೈಕ್ ಮಾಡುವ ಮುಖಾಂತರ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್ ಇನ್ನೂ ಅನೇಕ ಜನರಿಗೆ ಈ ವಿಡಿಯೋ ರೀಚ್ ಆಗುವಂತೆ ಮಾಡುತ್ತದೆ. ರಾಧಾದೇವಿ ಒಬ್ಬರ ಗರ್ಭದಿಂದ ಜನಿಸಿಲ್ಲ. ಆಕೆ ಗೋಲೋಕ ಬೃಂದಾವನದಲ್ಲಿ ಜನಿಸಿದರು. ಈ ಗೋಲೋಕ ಬೃಂದಾವನದಲ್ಲಿ ಸ್ವಯಂ ಕೃಷ್ಣನಿಂದನೇ ಜನಿಸಿದರು. ರಾಧಾಕೃಷ್ಣ ಬರೀ ದ್ವಾಪಾರ ಯುಗದಲ್ಲಿ ಜೊತೆಯಾದವರು ಅಲ್ಲ, ಅವರದ್ದು 1000 ಕೋಟಿ ವರುಷಗಳ ಅನುಬಂಧ. ಈ ಸೃಷ್ಟಿ ಏರ್ಪಡುವ ಮುಂಚೆ, ಅಂದರೆ ಸಮಯ ಕೂಡ ಹುಟ್ಟುವ ಮುಂಚೆ ಇವರು ಜೊತೆಗೇ ಇದ್ದರು. ರಾಧಾದೇವಿ ಭೂಮಿಗೆ ಹೇಗೆ ಬಂದರು? ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ವೃಷಭನು ಎಂಬ ಮಹರ್ಷಿ ನದಿದಡದಲ್ಲಿ ತಪಸ್ಸು ಮಾಡುತ್ತಾ ಇರುವಾಗ, ಹಾಗೆ ಇರಬೇಕಾದರೆ ನದಿಯಲ್ಲಿ ತಾವರೆ ಹೂವಿನ ಮೇಲೆ ಮಿಂಚುತ್ತಿರುವ ಒಂದು ಚಿಕ್ಕ ಮಗು ಕಾಣಿಸುತ್ತದೆ. ಮಹರ್ಷಿ ಹೋಗಿ ಆ ಮಗುವನ್ನು ಎತ್ತಿಕೊಂಡು ಮನೆಗೆ ಬರುತ್ತಾರೆ. ಮನೆಗೆ ಬಂದ ನಂತರ ಮಹರ್ಷಿ ಹೆಂಡತಿಯಾದ ಕೀರ್ತಿದೇವಿ ಈ ಮಗುವನ್ನು ನೋಡಿ, ಅಂದರೆ ಇವರಿಬ್ಬರಿಗೆ ಸಂತಾನ ಇರುವುದಿಲ್ಲ, ಅದಕ್ಕಾಗಿ ಇವರೇ ಈ ಮಗುವನ್ನು ಸಾಕಲು ತೀರ್ಮಾನಿಸುತ್ತಾರೆ. ಆ ಮಗುವಿಗೆ ರಾಧಾ ಎಂದು ನಾಮಕರಣ ಮಾಡುತ್ತಾರೆ. ರಾಧಾದೇವಿ ತುಂಬಾ ಸುಂದರವಾಗಿರುತ್ತಾಳೆ. ರಾಧಾ 5 ವರ್ಷ ಆದರೂ ಕೂಡ ಆಕೆ ಕಣ್ಣನ್ನು ತೆರೆದಿರುವುದಿಲ್ಲ. ಯಾಕೆ ತೆರೆಯುವುದಿಲ್ಲ ಅನ್ನೋದು ಮುಂದೆ ಹೇಳುತ್ತೇನೆ. ಇವಾಗ ಕೃಷ್ಣ ಜನನದ ಬಗ್ಗೆ ತಿಳಿಯೋಣ. ಮಧುರವನ್ನು ಒಬ್ಬ ರಾಕ್ಷಸ ಪಾಲಿಸುತ್ತಾ ಇರುತ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಕಂಸನು. ಅವನಿಗೆ ಒಬ್ಬ ತಂಗಿ ಇರುತ್ತಾಳೆ. ಆಕೆ ಹೆಸರೇ ದೇವಕಿ. ದೇವಕಿಗೆ ಮದುವೆ ಮಾಡಬೇಕು ಎಂದು ಕಂಸನು ಅಂದುಕೊಳ್ಳುತ್ತಾನೆ. ಅದಕ್ಕಾಗಿ ಮಧುರಕ್ಕೆ ಸೇರಿದ ಶೂರಸೇನ ಮಗನಾದ ವಸುದೇವನಿಗೆ ನೀಡಿ ಮದುವೆ ಮಾಡಬೇಕು ಅಂದುಕೊಳ್ಳುತ್ತಾನೆ. ಆದರೆ ಕಂಸನಿಗೆ ವಿಷ್ಣುಮೂರ್ತಿ ಅಂದರೆ ಕೋಪ. ಆದರೆ ವಸುದೇವನಿಗೆ ವಿಷ್ಣುಮೂರ್ತಿ ಅಂದರೆ ತುಂಬಾ ಇಷ್ಟ. ವಸುದೇವನು ಯಾದವ ವಂಶದಲ್ಲಿ ಭಾರಿ ಹೆಸರು ಮಾಡಿದವನು. ಕಂಸನು ಇದು ಯಾವುದನ್ನು ನೋಡದೆ ದೇವಕಿಯನ್ನು ವಸುದೇವನಿಗೆ ನೀಡಿ ಮದುವೆ ಮಾಡಿಕೊಡುತ್ತಾನೆ. ಒಂದು ದಿನ ಕನಸಿನಲ್ಲಿ ಕಂಸ, ನಿನ್ನ ತಂಗಿಗೆ ಹುಟ್ಟೋ 8ನೇ ಮಗುವಿನಿಂದ ನಿನ್ನ ಸಾವು ಎಂಬುದು ಆಕಾಶವಾಣಿ ಕೇಳುತ್ತದೆ. ಇನ್ನು ಕಂಸನಿಗೆ ಭಯ ಶುರುವಾಗುತ್ತದೆ. ಕಂಸ ತನ್ನ ತಂಗಿಯಾದ ದೇವಕಿಯನ್ನು ಕೊಲ್ಲಲು ಬರುತ್ತಾನೆ. ಆಗ ವಸುದೇವ ಬಂದು, ಬಾವ, ನಿನ್ನ ತಂಗಿಯನ್ನು ಯಾಕೆ ಕೊಲ್ಲುತ್ತೀಯ? ನಿನಗೆ ಬೇಕಾಗಿರುವುದು ನಮಗೆ ಹುಟ್ಟೋ ಮಕ್ಕಳು. ಆ ಮಕ್ಕಳನ್ನು ನಿಮಗೆ ಕೊಡುತ್ತೇವೆ, ನಿನ್ನ ತಂಗಿಯನ್ನು ಕೊಲ್ಲಬೇಡ ಎಂದು ಹೇಳುತ್ತಾನೆ. ನಂತರ ಕಂಸನು ಅವರಿಬ್ಬರನ್ನು ಒಂದು ಜೈಲಿನಲ್ಲಿ ಬಂಧಿಸುತ್ತಾನೆ. ಹಾಗೆ ಕಂಸನು ದೇವಕಿಗೆ ಹುಟ್ಟಿದ 7 ಮಕ್ಕಳನ್ನು ಕೊಲ್ಲುತ್ತಾನೆ. ಆದರೆ 8ನೇ ಮಗು ದೇವಕಿಗೆ ಬದುಕಿರಬೇಕು ಎಂದು ಅಂದುಕೊಳ್ಳುತ್ತಾಳೆ. ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಕೃಷ್ಣ ಹುಟ್ಟುವಾಗಲೇ ಆ ಕಾರಾಗೃಹ ತೇಜಸ್ಸಿನಿಂದ ತುಂಬಿ ಹೋಗುತ್ತದೆ. ಆಗ ಕೃಷ್ಣನು ಹೇಳುತ್ತಾನೆ, ಸ್ವಯಂಭುವು ಮನು, ನೀವೇ ಕೃಷ್ಣಿ ಮತ್ತು ಸೂತಪಾಲರು. ಆಗ ನಾನು ಕೃಷ್ಣಿ ಗರ್ಭದಲ್ಲಿ ಜನ್ಮಿಸಿದೆನು. ಆನಂತರ ಚಾಕ್ಷಕ್ಕೂ ಮನುವಲ್ಲಿ ನೀವೇ ಅದಿತಿ ಮತ್ತು ಕಶ್ಯಪರು. ಆವಾಗ ನಾನು ನಿಮಗೆ ವಾಮನನಾಗಿ ಜನ್ಮಿಸಿದೆನು. ಇದು ದ್ವಾಪಾರ ಯುಗ. ಇವಾಗ ನಾನು ನಿಮಗೆ ಕೃಷ್ಣನಾಗಿ ಜನ್ಮಿಸಿದೆನು ಎಂದು ಹೇಳುತ್ತಾರೆ. ಆನಂತರ ನನ್ನನ್ನು ಗೋಕುಲದಲ್ಲಿರುವ ನಂದುವಿನ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಯಶೋದಮ್ಮಗೆ ಹುಟ್ಟಿರೋ ಹೆಣ್ಣು ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾರೆ. ಇನ್ನು ಕೃಷ್ಣನ ಮಾಯೆಯಲ್ಲಿ ಎಲ್ಲ ಸೈನಿಕರು ನಿದ್ರೆಗೆ ಜಾರುತ್ತಾರೆ. ವಸುದೇವನು ಕೃಷ್ಣನನ್ನು ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ಹೊರಡುತ್ತಾನೆ. ಆ ಕೋಣೆ ಬಂಗಾರದ ಬಣ್ಣದಿಂದ ಮಿಂಚುತ್ತಾ ಇರುತ್ತದೆ. ಕಾರಾಗೃಹ ಬಾಗಿಲು ತನ್ನಷ್ಟಕ್ಕೆ ತೆರೆದುಕೊಳ್ಳುತ್ತದೆ. ವಸುದೇವ ಹೊರಗೆ ಬರುತ್ತಿದ್ದಂತೆ ಜೋರಾಗಿ ಮಳೆ ಬರುತ್ತಾ ಇರುತ್ತದೆ. ಹಾಗೆ ಬರುತ್ತಿದ್ದ ಇವರನ್ನು ಯಮುನಾ ನದಿಯ ಹಳೆಗಳಿಂದ ಮಳೆಯಿಂದ ಒದ್ದೆ ಆಗದ ಹಾಗೆ ಆದಿಶೇಷನು ಬಂದು ಕೃಷ್ಣನ ತಲೆಯ ಮೇಲೆ ಎಡೆಬಿಚ್ಚಿ ನಿಲ್ಲುತ್ತದೆ. ಇನ್ನು ವಸುದೇವ ಯಶೋದಳ ಹತ್ತಿರ ಬಿಟ್ಟು ಅವಳಿಗೆ ಹುಟ್ಟಿರೋ ಮಗುವನ್ನು ಕಾರಾಗೃಹಕ್ಕೆ ಕರೆತರುತ್ತಾನೆ. ಇನ್ನು ಮರುದಿನ ಆ ಮಗುವನ್ನು ಕೊಳ್ಳಲು ಬಂದ ಕಂಸನಿಗೆ ಆ ಮಗು ದುರ್ಗಾದೇವಿ ಆಗಿ ಬದಲಾಗಿ, ಕಂಸ, ನಿನ್ನನ್ನು ಕೊಳ್ಳಲು ಇವಾಗ ತಾನೇ ಒಬ್ಬ ಜನ್ಮ ಎತ್ತಿದ್ದಾನೆ,
ಎಂದು ಮಾಯವಾಗುತ್ತಾಳೆ. ಇನ್ನು ಕಂಸನಿಗೆ ಭಯ ಶುರುವಾಗುತ್ತದೆ. ಆದರೆ ಈ ಕತೆ ನಿಮಗೆ ಗೊತ್ತು. ಆದರೆ ರಾಧಾಕೃಷ್ಣ ಯಾಕೆ ಬೇರೆ ಆದರು ಅನ್ನೋದನ್ನು ತಿಳಿಯಬೇಕೆಂದರೆ ಈ ಕತೆ ತಿಳಿಯಬೇಕು. ಅದಕ್ಕಾಗಿ ಚಿಕ್ಕದಾಗಿ ವಿವರಿಸಿದ್ದೇನೆ. ಇನ್ನು ಹಾಗೆ ಕೃಷ್ಣನು ಗೋಕುಲದಲ್ಲಿ ಯಶೋದಮ್ಮಳ ಜೊತೆ ಬೆಳೆಯುತ್ತಾ ಇರುತ್ತಾನೆ. ಆ ಸಮಯದಲ್ಲೇ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಪೂತನಿ ತೃಣವರ್ತನ ರಾಕ್ಷಸರನ್ನು ಕೊಲ್ಲುತ್ತಾನೆ. ಪ್ರತಿ ಬಾರಿ ಕಂಸ ರಾಕ್ಷಸರನ್ನು ಗೋಕುಲಕ್ಕೆ ಕಳುಹಿಸುವಾಗ ನಂದು ತನ್ನ ಪ್ರಜೆಗಳನ್ನು ಕರೆದುಕೊಂಡು ಬೇರೆ ಪ್ರಾಂತ್ಯಕ್ಕೆ ಬರುತ್ತಾನೆ. ಆ ಪ್ರದೇಶವೇ ಬೃಂದಾವನ. ಈ ಸಮಯದಲ್ಲಿ ರಾಧಾ ರಾವಲ್ ಎಂಬ ಗ್ರಾಮದಲ್ಲಿ ಇದ್ದಾಳೆ. ಆ ಗ್ರಾಮ ಕೂಡ ಬೃಂದಾವನಕ್ಕೆ ಹತ್ತಿರದಲ್ಲಿ ಇರುತ್ತದೆ. ಇಲ್ಲೇ ರಾಧಾಕೃಷ್ಣರ ಮೊದಲ ಭೇಟಿ. ಒಂದು ದಿನ ನಂದ ಮಹಾರಾಜ್ ಮತ್ತೆ ಯಶೋಧ ದೇವಿ ನಂದ ಮಹಾರಾಜನ ಮಿತ್ರನಾದ ವೃಷಭನು ಮಹರ್ಷಿ ಮನೆಗೆ ಹೋಗುತ್ತಾರೆ. ಅಲ್ಲೇ ಕೃಷ್ಣನು ರಾಧಾಳನ್ನು ಮೊದಲ ಬಾರಿಗೆ ನೋಡುತ್ತಾನೆ. ಆಗ ರಾಧಾದೇವಿಗೆ 5 ವರ್ಷ ವಯಸ್ಸು. ಆಗ ಕೃಷ್ಣನು ಆಟವಾಡಲು ರಾಧಾ ಹತ್ತಿರಕ್ಕೆ ಬರುತ್ತಾನೆ. ಆಗ ಮೊದಲ ಬಾರಿಗೆ ರಾಧಾ ಕಣ್ಣು ತೆರೆದು ಕೃಷ್ಣನನ್ನು ನೋಡುತ್ತಾಳೆ. ಹಾಗೆ ಅವರಿಬ್ಬರ ಪರಿಚಯ ಏರ್ಪಡುತ್ತದೆ. ಇವರಿಬ್ಬರ ಪ್ರೀತಿ ಹೇಗೆ ಶುರುವಾಯಿತು ಎಂದು ತಿಳಿಯೋಣ. ಬೃಂದಾವನ ನೋಡಲು ತುಂಬಾ ಅಂದವಾಗಿ ಸುಂದರವಾಗಿ ಇರುತ್ತಿತ್ತು. ಗೋಪಿಕೆಯರು ಎಲ್ಲ ಹೂತೋಟದಿಂದ ಹೂವನ್ನು ತಂದು ದಾರದಿಂದ ಉಯ್ಯಾಲೆ ಮಾಡಿ ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡುತ್ತಾ ಇದ್ದರು. ರಾಧಾ ಆ ಉಯ್ಯಾಲೆಯಲ್ಲಿ ಕೂತರೆ ಕೃಷ್ಣನು ಅವಳನ್ನೇ ನೋಡುತ್ತಾ ಇರುತ್ತಾನೆ. ಸುತ್ತಲೂ ಕೋಗಿಲೆ ಧ್ವನಿ, ಹೂವಿನ ಸುವಾಸನೆಗೆ ಗೋಪಿಕೆಯರು ಸೇರಿ ರಾಧಾಕೃಷ್ಣರ ಕೀರ್ತನೆಯನ್ನು ಹೇಳುತ್ತಾ ಇರುತ್ತಿದ್ದರು. ಕೃಷ್ಣನ ಆಟ ಚೇಷ್ಟೆಗಳಿಂದ ಮುಂದೆ ಇವರ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತದೆ. ಇವರು ಬೆಳೆದು ದೊಡ್ಡವರಾದ ಮೇಲೂ ಇವರ ಪ್ರೀತಿ ಹಾಗೆ ಮುಂದುವರಿಯುತ್ತಾ ಬರುತ್ತದೆ. ಇವರು ದೊಡ್ಡವರು ಆದ ಮೇಲೆ ಯಮುನಾ ನದಿಯ ಪಕ್ಕದಲ್ಲಿ ಬಂದು ಸೇರುತ್ತಾ ಇದ್ದರು. ಕೃಷ್ಣ ಮೊದಲೇ ಹೋಗಿ ಕಾಡಿನಲ್ಲಿ ರಾಧೆಗೆ ಸಂಕೇತ ನೀಡಲು ತನ್ನ ಕೊಳಲಿನಿಂದ ರಾಗ ಸಂಯೋಜನೆ ಮಾಡುತ್ತಾ ಇದ್ದರು. ರಾಧಾಳನ್ನು ಕೃಷ್ಣನ ಜೊತೆ ಸೇರಿಸಲು ರಾಧಾಳ ಸ್ನೇಹಿತರಾದ ಲಲಿತಾ ಮತ್ತು ವಿಶಾಖ ಸಹಾಯ ಮಾಡುತ್ತಾ ಇದ್ದರು. ಹೀಗೆ ಇವರ ಸಹಾಯದಿಂದ ರಾಧಾ ಕೃಷ್ಣನ ಹತ್ತಿರಕ್ಕೆ ಬರುತ್ತಾ ಇದ್ದಳು. ಪ್ರತಿ ಬಾರಿ ಕೃಷ್ಣ ರಾಧೆಗೆ ಒಂದು ಮಾತು ಹೇಳುತ್ತಾನೆ. ನೀನು ಬೃಂದಾವನದ ರಾಣಿಯು, ನನ್ನನ್ನು ಅರ್ಥ ಮಾಡಿಕೊಂಡಿರುವ ಒಬ್ಬಳೇ ನೀನು ಎಂದು ಹೇಳುತ್ತಾನೆ. ಬೃಂದಾವನದಲ್ಲಿ ಶರತ್ ಪೌರ್ಣಮಿ ರಾತ್ರಿ ಕೃಷ್ಣನು ಕೊಳಲನ್ನು ಊದುವಾಗ ಅದನ್ನು ಕೇಳಿಸಿಕೊಂಡ ಗೋಪಿಕೆಯರು ಕೃಷ್ಣನ ಹತ್ತಿರಕ್ಕೆ ಬರುತ್ತಾ ಇದ್ದರು. ಇನ್ನು ಅವರನ್ನೆಲ್ಲ ಮಾತನಾಡಿಸಿ ಕೊಳಲನ್ನು ಪಕ್ಕಕ್ಕೆ ಇಟ್ಟು ಅವರ ಜೊತೆ ನೃತ್ಯ ಮಾಡಲು ಶುರು ಮಾಡುತ್ತಾರೆ. ಕೃಷ್ಣ ತನ್ನ ಯೋಗ ಮಾಯೆಯಿಂದ ಅನೇಕ ರೂಪಗಳನ್ನು ಧರಿಸಿ ಎಲ್ಲ ಗೋಪಿಕೆಯರ ಜೊತೆ ನೃತ್ಯ ಮಾಡುತ್ತಾ ಅವರನ್ನು ಆನಂದಭರಿಸುತ್ತಾ ಇದ್ದರು. ಆದರೆ ಒಂದು ದಿನ ರಾಧಾದೇವಿ ಈ ರಾಸಲೀಲೆಗೆ ತಡವಾಗಿ ಬರುತ್ತಾರೆ. ಆಕೆಯನ್ನು ನೋಡಿದ ಕೃಷ್ಣ ದೃಷ್ಟಿಪೂರ್ತಿ ರಾಧಳ ಮೇಲೆ ಹಿಡುತ್ತಾರೆ. ಇನ್ನು ರಾಸಲೋಕವನ್ನು ಬಿಟ್ಟು ರಾಧಾದೇವಿ ಹತ್ತಿರ ಬಂದು ಹಾಗೆ ನಡೆದುಕೊಂಡು ಕಾಡಿನ ಮಧ್ಯಕ್ಕೆ ಬರುತ್ತಾರೆ. ಅಲ್ಲಿ ಚಂದ್ರ ಕಾಂತಿಯಲ್ಲಿ ಹೂವಿನ ಪರಿಮಳಗಳ ಮಧ್ಯೆ ಇಬ್ಬರು ಮಾತ್ರ ಕುಳಿತುಕೊಂಡು ಕೃಷ್ಣ ರಾಧಳನ್ನು ನೋಡುತ್ತಾ, ರಾಧಾ, ನೀನೇ ನನ್ನ ಪ್ರಪಂಚ, ನಿನ್ನನ್ನು ಬಿಟ್ಟು ಇರಲಾರೆನು. ಲೋಕ ಇರುವಷ್ಟು ದಿನ ನಮ್ಮ ಬಂಧ ನಿತ್ಯವಾಗಿರುವುದು. ನಮ್ಮ ಪ್ರೀತಿ ನಮ್ಮಿಬ್ಬರದ್ದು ಅಲ್ಲ, ಸೃಷ್ಟಿಯ ಪೂರ್ತಿ ಆನಂದವನ್ನು ಪ್ರಾಪ್ತಿಸುತ್ತದೆ. ನಿನ್ನ ಪ್ರೀತಿಯೇ ನನ್ನ ಶಕ್ತಿ, ನನ್ನ ಆನಂದಕ್ಕೂ ನೀನೇ ಮೂಲ ಎಂದು ಕೃಷ್ಣನು ಹೇಳುತ್ತಾನೆ. ಆಗ ರಾಧೆಯು ತನ್ನನ್ನು ತಾನೇ ಮರೆತು ಕೃಷ್ಣನ ಪ್ರೀತಿಯಲ್ಲಿ ಮಗ್ನಳಾಗುತ್ತಾಳೆ. ಈ ಘಟ್ಟವನ್ನೇ ಮಹಾಭಾವಗಳು ಎಂದು ಕರೆಯುತ್ತಾರೆ. ಹಾಗೆ ಒಂದು ದಿನ ವಿಶಾಖ ರಾಧಾದೇವಿಯನ್ನು ಕರೆದುಕೊಂಡು ಬರುತ್ತಾಳೆ. ಕೃಷ್ಣನು ತನ್ನ ಕೊಳಲನ್ನು ಊದುತ್ತಾ ಸ್ವಾಗತವನ್ನು ಕೋರುತ್ತಾನೆ. ಹಾಗೆ ರಾಧಾದೇವಿಯನ್ನು ನೋಡುತ್ತಾ, ರಾಧಾ, ನಿನ್ನ ನೋಟ ಯಮುನಾ ತರಂಗಗಳ ಹಾಗೆ ಆಕರ್ಷಿತವಾಗಿದೆ. ನಿನ್ನ ಜೊತೆ ಇರುವ ಸಮಯಗಳು ನನಗೆ ಅಮೂಲ್ಯವಾದಂಥದ್ದು ಎಂದು ಹೇಳುತ್ತಾನೆ. ಆಗ ರಾಧಾದೇವಿ, ನಿನ್ನನ್ನು ಸೇರುವ ಈ ಕ್ಷಣಕ್ಕಾಗಿ ನನ್ನ ಪ್ರತಿ ಶ್ವಾಸ ಎದುರು ನೋಡುತ್ತಾ ಇರುತ್ತದೆ. ನೀನೇ ನನ್ನ ಶ್ವಾಸ, ನೀನೇ ನನ್ನ ಜೀವನ ಎಂದು ಹೇಳುತ್ತಾರೆ. ಹಾಗೆ ಅವರಿಬ್ಬರು ಚಂದ್ರಕಾಂತಿ ಮಧ್ಯೆ ಮಾತನಾಡುತ್ತಾ ಇರುತ್ತಿದ್ದರು. ಕೃಷ್ಣ ರಾಧಾದೇವಿ ಕೊರಳಿಗೆ ಹೂವಿನ ಮಾಲೆಯನ್ನು ಹಾಕಿ, ನಿನ್ನ ಭಕ್ತಿಯೇ ನನ್ನ ಪ್ರೀತಿಯನ್ನು ಬಂಧಿಸುವ ಏಕೈಕ ಬಂಧ. ನಾನು ಯೋಗೇಶ್ವರನು, ಆದರೂ ಕೂಡ ನಿನ್ನ ಪ್ರೀತಿ ಮುಂದೆ ನಾನು ಬಲಹೀನನು ಎಂದು ಹೇಳುತ್ತಾರೆ. ಇನ್ನು ದಿನಗಳು ಹತ್ತಿರ ಬರುತ್ತಾ ಇದೆ. ಒಂದು ಕಡೆ ರಾಧಾ ಕೃಷ್ಣರು ಗಾಢವಾದ ಪ್ರೀತಿಯಲ್ಲಿ ಇರುತ್ತಾರೆ. ಇನ್ನೊಂದು ಕಡೆ ಕಂಸನು ಅತಿರೇಕಗಳು ಜಾಸ್ತಿ ಆಗುತ್ತಾ ಹೋಗುತ್ತಾ ಇರುತ್ತವೆ. ಮತ್ತೊಂದು ಕಡೆ ಕೃಷ್ಣನಿಗೆ ತನ್ನ ಜನ್ಮ ರಹಸ್ಯ ತಿಳಿಯುತ್ತಾ ಬರುತ್ತದೆ. ಇನ್ನು ಕೃಷ್ಣನು ಮಧುರಕ್ಕೆ ಹೊರಡುವ ಸಮಯ ಬಂದೇ ಬಿಡುತ್ತದೆ. ಆದರೆ ರಾಧಾದೇವಿ ಮಾತ್ರ ಕೃಷ್ಣನಲ್ಲಿ, ಮಾಧವ, ನಾನು ನಿನ್ನ ಪ್ರಾಣಸಖಿಯಾದರೆ ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಅಲ್ಲವೇ ಎಂದು ಕೇಳುತ್ತಾಳೆ. ಇಷ್ಟೊಂದು ಪ್ರೀತಿಸಿದವರು ಯಾಕೆ ಮದುವೆ ಮಾಡಿಕೊಂಡಿಲ್ಲ
ಗೌಡಿಯ ವೈಷ್ಣವ ಪ್ರಕಾರ ರಾಧಾದೇವಿ ಕೆಲವೊಮ್ಮೆ ಕೃಷ್ಣನಲ್ಲಿ ನನ್ನನ್ನು ಯಾವಾಗ ಮದುವೆ ಮಾಡಿಕೊಳ್ಳುತ್ತೀಯ ಎಂದು ಕೇಳುತ್ತಾ ಇದ್ದರಂತೆ. ಆಗ ಕೃಷ್ಣನು ಮುಗುಳ್ನಗುತ್ತಾ, ನಮ್ಮ ಬಂಧ ಕಾಲ ಸ್ಥಳ ಸಮಯವನ್ನು ದಾಟಿಹಿದೆ, ನಮಗೆ ಮದುವೆ ಅನ್ನೋ ಬಾಂಧವ್ಯ ನಮಗೆ ಅವಸರ ಇಲ್ಲ ಅನ್ನುತ್ತಾ ಇರುತ್ತಾರೆ. ಕೃಷ್ಣನು ಭೂಮಿ ಮೇಲೆ ಧರ್ಮ ಸ್ಥಾಪನೆಗೆ ಬಂದಿರುತ್ತಾರೆ. ಅವನು ಬೃಂದಾವನದಲ್ಲಿ ಇದ್ದದ್ದು ಭಕ್ತರಿಗೆ ಆನಂದ ನೀಡಲು ಮಾತ್ರವೇ. ಮತ್ತೆ ಈ ಪ್ರೀತಿಯೆಲ್ಲ ಆತನ ದೈವ ಲೀಲೆಗಳು ಮಾತ್ರವೇ. ಇನ್ನು ಕೃಷ್ಣನು ಕಂಸನನ್ನು ಕೊಳ್ಳಲು ಮಧುರಕ್ಕೆ ಹೊರಡುವ ಮುನ್ನ ಕೊನೆಯದಾಗಿ ರಾಧಾದೇವಿಯನ್ನು ನೋಡಲು ಬರುತ್ತಾರೆ. ಕೃಷ್ಣನು ಹೊರಡುತ್ತಾನೆ ಎಂದು ತಿಳಿದ ರಾಧಾದೇವಿ ದಿನಪೂರ್ತಿ ಕಣ್ಣೀರು ಹಾಕುತ್ತಾ ಇರುತ್ತಾರೆ. ಕೃಷ್ಣನು ಹತ್ತಿರಕ್ಕೆ ಬರುತ್ತಿದ್ದಂತೆ, ಮಾಧವ, ನನ್ನನ್ನು ಬಿಟ್ಟು ಹೋಗಲೇಬೇಕಾ? ನೀನೇ ಹೋದರೆ ಈ ಬೃಂದಾವನಕ್ಕೆ ಪ್ರಾಣ ಇರುತ್ತದೆಯೇ ಎಂದು ತುಂಬ ದುಃಖದಿಂದ ಕೇಳುತ್ತಾಳೆ. ಆಗ ಕೃಷ್ಣನು, ರಾಧಾ, ನನ್ನ ಕರ್ತವ್ಯ ಧರ್ಮ ರಕ್ಷಣೆಗೆ ನಾನು ಮಧುರಕ್ಕೆ ಹೊರಡಬೇಕು. ನನ್ನ ಮನಸ್ಸು ಯಾವತ್ತೂ ನಿನ್ನ ಹತ್ತಿರನೇ ಇರುತ್ತದೆ. ನಾನು ಹೊರಡುವ ಸಮಯ ಬಂದಿದೆ. ಇನ್ನು ಯಾವತ್ತೂ ನಾನು ನಿನ್ನ ಸೇರುವುದಿಲ್ಲ ಎಂದು ಭಾರಿ ದುಃಖದಿಂದ ಹೇಳುತ್ತಾರೆ. ಇನ್ನು ರಾಧಾದೇವಿ ಬೇಜಾರಿನಿಂದ, ಮಾಧವ, ನೀನು ನನ್ನನ್ನು ಬಿಟ್ಟು ಹೋದರೂ ಸರಿ, ನಾನು ಯಾವತ್ತಿಗೂ ಬೇರೆ ಆಗುವುದಿಲ್ಲ. ನಿನ್ನ ರೂಪ ಯಾವತ್ತೂ ಮುರಳಿ ಸ್ವರದಂತೆ ಇರುತ್ತದೆ. ನೀನು ಎಲ್ಲಿದ್ದರೂ ಸರಿ, ನನ್ನ ಹೃದಯವೇ ನಿನ್ನ ಬೃಂದಾವನ ಎಂದು ಹೇಳುತ್ತಾರೆ. ಕೃಷ್ಣನು ರಾಧಳ ಮಾತಿಗೆ ಕರಗಿ ಹೋಗಿ ತನ್ನ ಗುರುತಿಗಾಗಿ ತನ್ನ ಕೊಳಲನ್ನು ರಾಧಳಿಗೆ ನೀಡುತ್ತಾರೆ. ನೀನು ಈ ಕೊಳಲನ್ನು ಊದುವ ಪ್ರತಿ ಸಾರಿ ನಾನು ನಿನ್ನ ಮುಂದೆ ಇರುತ್ತೇನೆ ಎಂದು ರಥವನ್ನು ಹತ್ತಿ ಹೊರಡುತ್ತಾರೆ. ಇಬ್ಬರಿಗೂ ಕಣ್ಣೀರು ಕಮ್ಮಿ ಆಗುವುದಿಲ್ಲ. ಕೃಷ್ಣನನ್ನು ಕೊನೆಯದಾಗಿ ನೋಡುತ್ತಿರುವ ರಾಧಾಳನ್ನು ಯಾರು ಸಮಾಧಾನ ಮಾಡಲು ಆಗುವುದಿಲ್ಲ. ಕಂಸನನ್ನು ಕೊಲ್ಲಲು ಹೋದ ಕೃಷ್ಣ ಮತ್ತೆ ಬೃಂದಾವನಕ್ಕೆ ತಿರುಗಿ ಬರುವುದಿಲ್ಲ. ಯಾಕೆಂದರೆ ಕಂಸನನ್ನು ಕೊಂದು ಮಧುರಕ್ಕೆ ಉಗ್ರಸೇನನನ್ನು ರಾಜನನ್ನಾಗಿ ಮಾಡುತ್ತಾನೆ. ಕಂಸನು ವಧೆಯಾದ ಮೇಲೆ ಕಂಸನ ಮಾವನಾದ ಜರಸಂಧ ಮಧುರದ ಮೇಲೆ 15 ಬಾರಿ ಯುದ್ಧಕ್ಕೆ ಬರುತ್ತಾನೆ. ಮಧುರದಲ್ಲಿ ಎಲ್ಲ ಸರಿಹೋದ ಮೇಲೆ ಕೃಷ್ಣನು ಮತ್ತೆ ದ್ವಾರಕಕ್ಕೆ ಬರುತ್ತಾನೆ. ಆದರೆ ನಾವು ರಾಧಕೃಷ್ಣರ ಬಗ್ಗೆ ಆಲೋಚಿಸುತ್ತಿದ್ದೇವೆ. ಆದರೆ ಎಷ್ಟು ವರ್ಷ ಕಣ್ಣ ರೆಪ್ಪೆಯಂತೆ ಸಾಕಿದ ಯಶೋದಮ್ಮ ಪರಿಸ್ಥಿತಿ ಏನು? ಯಶೋದ ಕಣ್ಣೀರು ಹಾಕುವಾಗ ಜಲಪಾತದಂತೆ ಆಯಿತಂತೆ. ರಾಧಾಕೃಷ್ಣ ಬೇರೆ ಆದ ಮೇಲೆ ಕೃಷ್ಣ ಏನು ಮಾಡಿದ ಎಂದು ನಮಗೆ ಗೊತ್ತು. ಆದರೆ ರಾಧಾದೇವಿಗೆ ಏನು ಜರುಗಿತು ಗೊತ್ತಾ? ಅವರಿಬ್ಬರು ಬೇರೆ ಆದ ಮೇಲೆ ರಾಧಾ ಜೀವನ ಪೂರ್ತಿಯಾಗಿ ಬದಲಾಗುತ್ತದೆ. ಆಕೆ ಪ್ರತಿಕ್ಷಣ ಕೃಷ್ಣನ ಸ್ಮರಣೆಯಲ್ಲಿ ಬದುಕುತ್ತಲೇ ಪ್ರತಿದಿನ ಕೃಷ್ಣನನ್ನು ಸ್ಮರಿಸುತ್ತಾ ಯಮುನಾ ನದಿ ತೀರದಲ್ಲಿ ತಿರುಗುತ್ತಾ ಇರುತ್ತಾಳೆ. ಕೃಷ್ಣನ ಜ್ಞಾಪಕವನ್ನು ಹುಡುಕುತ್ತಾ ಇರುತ್ತಾಳೆ. ವಿರಹದಿಂದ ರಾಧಾದೇವಿಗೆ ಹಸಿವು ಕಮ್ಮಿ ಆಗುತ್ತದೆ, ನಿದ್ರೆ ಇಲ್ಲದಂತೆ ಆಗುತ್ತದೆ. ಆಕೆಗೆ ಇರುವ ಒಂದೇ ಒಂದು ಆನಂದ ಕೃಷ್ಣನನ್ನು ಸ್ಮರಿಸುವುದು. ಒಂದು ಬಾರಿ ಯಮುನಾ ತೀರದಲ್ಲಿ ಕೊಳಲಿನ ಧ್ವನಿ ಕೇಳಿಸಿದರೆ ಓಡಿ ಹೋಗಿ ನೋಡುತ್ತಾ ಇರುತ್ತಾಳೆ. ಕೃಷ್ಣನಿಗೆ ಕಣ್ಣೀರು ಹಾಕುವುದು ಆಕೆಗೆ ಪೂಜನೀಯವಾಗುತ್ತದೆ. ಹೀಗೆ ಕೃಷ್ಣನ ನೆನಪಿನಲ್ಲಿ ಕಾಲ ಕಳೆಯುತ್ತಾರೆ. ಕೆಲವು ಪುರಾಣಗಳ ಪ್ರಕಾರ ಕೆಲವು ದಿನಗಳ ನಂತರ ರಾಧಾದೇವಿ ಕೃಷ್ಣನ ನಾಮ ಸ್ಮರಣೆಯಲ್ಲಿ ಮುಳುಗಿ ತನ್ನ ದೇಹವನ್ನು ಬಿಟ್ಟು ಗೋಲೋಕ ಬೃಂದಾವನಕ್ಕೆ ಹೊರಟರು ಎಂದು ಬರೆದಿದ್ದಾರೆ. ಇದು ಇಷ್ಟು ರಾಧಾಕೃಷ್ಣರ ಪ್ರೇಮ ಕಥೆ. ಮುಂದೆ ಇನ್ನೊಂದು ವಿಷಯದ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.